ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೀನಿ. ದೇವರೇ, ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮೊಂದಿಗೆ ಜೀವಿಸಿ, ನಿಮ್ಮ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸಿ ಆಶೀರ್ವಾದ ಹೊಂದಿಕೊಳ್ಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಹಾಗೂ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗ, ಇವತ್ತಿನಿಂದ ಪ್ರಾರಂಭ ಯಾವುದೆಂದರೆ ಗಂಡಂದಿರಲ್ಲಿ ಹೆಂಡತಿಯರ ವಿಧೇಯತೆ. ಗಂಡಂದಿರಲ್ಲಿ ಹೆಂಡತಿಯರ ವಿಧೇಯತೆ ಇವತ್ತು ಪ್ರಾರಂಭ, ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಗೊತ್ತಿರುವ ಹಾಗೆ, ದೇವರನ್ನು ಅರಿತವರು, ಬೈಬಲನ್ನು ಓದಿರುವಂಥ ಅಥವಾ ಓದುತ್ತಿರುವಂಥ ಎಲ್ಲರಿಗೂ ಗೊತ್ತಿರುವ ಹಾಗೆ, ದೇವರು ಮೊಟ್ಟ ಮೊದಲು ಜಗತ್ತನ್ನೆಲ್ಲವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಒಂದು ಮನುಷ್ಯನನ್ನು ಉಂಟು ಮಾಡಿದ. ಹೀಗೆ ಅವನು ಒಬ್ಬಂಟಿಗನಾಗಿರೋದು ಒಳ್ಳೆಯದಲ್ಲ, ಒಬ್ಬಂಟಿಗನಿಗಾಗಿ ಏನೂ ಸರಿಯಾಗಿ ಆಗುವುದಿಲ್ಲ. ಆದ್ದರಿಂದ ಅವನಿಗೆ ಒಂದು ಜೊತೆಗಾರತೆ, ಒಂದು ಸಹಕಾರಿ ಬೇಕು. ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಒಂದು ಸಹಕಾರಿಯಾಗಿ ಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೋಡುವಾಗ, ಅವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿ ಅವರ ಸಂತಾನ ಭೂಲೋಕದಲ್ಲಿ ತುಂಬಿಕೊಳ್ಳಿರಿ, ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಎಂಬುದಾಗಿ ಕೂಡ ಅಲ್ಲಿ ಒಂದು ಆಶೀರ್ವಾದವನ್ನು ದೇವರು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಆ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೊಂದು ಹೆಂಡತಿ ಬೇಕೇ ಬೇಕು ಅಂತೇಳಿ ತೀರ್ಮಾನ ಮಾಡಿ, ಹಾಗೆ ಆದಿಕಾಂಡ 2:21ರಿಂದ 25ರವರೆಗೆ ನೋಡುವಾಗ ಅಲ್ಲಿ ಮೊಟ್ಟ ಮೊದಲು ನಾವು ಹಿಂದಿನ ವಿಷಯಗಳಲ್ಲಿ ತಿಳಿದುಕೊಂಡಿದ್ದೇವೆ. ಆದಾಮನನ್ನು ದೇವರು ನೇರವಾಗಿ ಸೃಷ್ಟಿ ಮಾಡಿದ, ಅವನಿಗೆ ಹೆಂಡತಿ ಇರಲಿಲ್ಲ. ಹೀಗಿರುವಾಗಿ ಆ ಮನುಷ್ಯನ ಶರೀರದಿಂದಲೇ ಒಂದು ಹುಡುಗಿಯನ್ನು ಮಾಡಿ ಅವನ ಹತ್ತಿರ ನಿಲ್ಲಿಸಿ ಅವನಿಗೆ ಎಚ್ಚರಗೊಳಿಸಿ, ಆಗ ಇವನು ನನ್ನ ಎಲುಬಿನಿಂದ ಉಂಟಾದವಳು, ನನ್ನ ಮಾಂಸದಿಂದ ಉಂಟಾದವಳು, ಇವಳು ನನ್ನ ಹೆಂಡತಿ ಎಂದರೆ ಆಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎಣಿಸಿಕೊಳ್ಳುವಳು ಎಂಬುದಾಗಿ, ಅಂದರೆ ಹೆಂಡತಿ ಎಂಬುದಾಗಿ ಆದಾಮನು ಹೇಳಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯವು ದೇವರಿಂದಲೇ ಆಯಿತು. ಆದರೆ ಅವರನ್ನು ಗಂಡ ಹೆಂಡತಿಯನ್ನಾಗಿ ಕೂಡ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಸಹೋದರಿಯರೇ, ಇವತ್ತು ಆದಾಮನಿಗೆ ಹೆಂಡತಿಯನ್ನು ಕೊಟ್ಟಂಥವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹಾಗೆ ಇವತ್ತು ಕೂಡ ಗಂಡಂದಿರಾದಂಥ ನಮಗೆ ನಮ್ಮ ಹೆಂಡತಿಯನ್ನು ಕೂಡ ಹಿರಿಯರ ಮೂಲಕ ಕೊಟ್ಟವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ಯಾಕೆಂದರೆ ಗಂಡಂದರಿಗೆ ಸರಿಬೀಳುವ ಸಹಕಾರಿ ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಗಂಡನಿಗೆ ಸಹಾಯಕ್ಕೋಸ್ಕರ. ಒಬ್ಬನಿಂದಲೇ ಏನು ಮಾಡಲು ಸಾಧ್ಯವಿಲ್ಲ. ಗಂಡನ ಕೆಲಸವೇ ಬೇರೆ, ಹೆಂಡತಿಯ ಕೆಲಸವೇ ಬೇರೆ. ಆದರೂ ಅದು ಕೆಲಸಕ್ಕೋಸ್ಕರ. ಅದು ಮಾತ್ರವಲ್ಲ, ಪುತ್ರ ಸಂತಾನವಾಗಿ ಭೂಲೋಕದಲ್ಲಿ ತುಂಬಿಕೊಳ್ಳಲಿ. ಇವತ್ತು ಅದುವೇ ಹಿರಿಯರ ಮೂಲಕ ಗಂಡ ಹೆಂಡತಿಯಾಗಿ ಅವರು ಮಕ್ಕಳನ್ನು ಪಡೆಯುವಂಥದ್ದು. ಇಡೀ ಭೂಲೋಕದಲ್ಲಿ ತುಂಬಿಕೊಂಡಂಥ ಜನಸಂಖ್ಯೆಗಳು ಈಗಲೂ ಕೂಡ ಆಗುತ್ತಿರುವ ಜನಸಂಖ್ಯೆಗಳಿಗೆ ಅವರೇ ಕಾರಣ. ಹಾಗೆ ಸಹಕಾರಿ ಅಂದರೆ ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿ. ಹಾಗೆ ಇಲ್ಲಿ ನೋಡುವಾಗ ಈ ಒಂದು ಆಶೀರ್ವಾದವನ್ನು ಮಾಡಿ ಹೆಂಡತಿಯನ್ನು ಕೊಟ್ಟಂಥವರು ದೇವರ ಆದಾಮನಿಗೆ. ಹಾಗೆ ಕೂಡ ಇವತ್ತು ಹಿರಿಯರ ಮೂಲಕವೂ ಕೂಡ ಗಂಡು ಮಕ್ಕಳಿಗೆ ಮದುವೆ ಮಾಡಿ ಹೆಂಡತಿಯನ್ನು ಕೊಡುವಂಥವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 3ನೇ ಅಧ್ಯಾಯ 1ರಿಂದ 3ರವರೆಗೆ ನಾವು ಓದುವಾಗ, ಆದಿಕಾಂಡ 3:1-3, ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು.
ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರಿಯರೇ, ಇವತ್ತು ದೇವರು ಮೊದಲು ಮಾತನಾಡಿದ್ದು ಯಾರಂದ್ರೆ ಆದಾಮನ ಹತ್ರ ಮಾತಾಡಿದ್ದು ಹೊರತು ಹೆಂಡತಿ ಹತ್ರ ಮಾತಾಡಿಲ್ಲ. ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17ರವರೆಗೆ ನಾವು ಓದುವಾಗ, ಈ ಆದಾಮನನ್ನು ದೇವರು ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ನೀನು ವ್ಯವಸಾಯ ಮಾಡು, ಇದನ್ನು ಕಾಯಿ, ಆ ಎಲ್ಲ ಮರದ ಹಣ್ಣನ್ನು ತಿನ್ನಬೇಡ, ಒಂದು ಮರದ ಹಣ್ಣನ್ನು ತಿಂದರೆ ನೀನು ಸತ್ತೇ ಹೋಗ್ತೀಯ ಎಂಬುದಾಗಿ ಆದಾಮನನ್ನು ಎಚ್ಚರಿಸಿದ್ದು. ಆಗ ಹವ್ವಳು ಇರಲಿಲ್ಲ, ಅಂದರೆ ಹೆಂಡತಿಯು ಅಲ್ಲಿ ಇರಲಿಲ್ಲ, ಗಂಡನ ಹತ್ರ ಮಾತ್ರ ದೇವರು ಮಾತನಾಡಿದ್ದು. ಆದರೆ ಈ ಮಾತನ್ನು ಈಗ ಆದಿಕಾಂಡ 3ನೇ ಅಧ್ಯಾಯ 1ರಿಂದ 3ರವರೆಗೆ ನಾವು ತಿಳಿದ ಪ್ರಕಾರ ತನ್ನ ಗಂಡನು ಹೆಂಡತಿಗೆ ದೇವರು ಹೇಳಿದ ಮಾತನ್ನು ಹೇಳಿದ್ದಾನೆ. ಆವಾಗ ಇಲ್ಲಿ ಈ ಸೈತಾನನು ಬಂದು ಏನು ಮಾಡ್ದ, ಹೆಂಡತಿ ಹತ್ರ ಆದಾಮನ ಹತ್ರ ಹೋಗಲಿಲ್ಲ. ಕಾರಣ, ಆದಾಮನು ನೇರವಾಗಿ ದೇವರಿಂದ ಸೃಷ್ಟಿಸಲ್ಪಟ್ಟವನಾಗಿದ್ದಾನೆ. ಹೆಂಡತಿಯು ಆದಿಕಾಂಡ 2:21ರಿಂದ ನಾವು 24ರವರೆಗೆ ಓದುವಾಗ ಈ ಮನುಷ್ಯನಿಂದ ಉಂಟು ಮಾಡಿದವಳಾಗಿದ್ದಾಳೆ. ಆದರೆ ಸೈತಾನನು ಯಾಕೋಸ್ಕರ, ಆದ್ದರಿಂದ ಅವನು ಏನು ಮಾಡ್ದ, ಈ ಹೆಂಡತಿ ಹತ್ರ ನೇರವಾಗಿ ಬಂದು, ಅಮ್ಮ ನಿಜವೋ, ಇದು ದೇವರು ಏನು ಹೇಳಿದ್ದಾರೆ, ಏನವ್ವ ಅಂತ ಬಂದು ಬಹಳ ನೈಸಾಗಿ ಕರೆದು ಏನು ಹೇಳಿದ್ದಾರೆ ಅಂತ ಕೇಳುವಾಗ, ಹವ್ವಳು ಹೇಳ್ಬೋದಿತ್ತು, ನನ್ನ ಹತ್ರ ಮಾತಾಡಲಿಲ್ಲ ದೇವರು, ನನ್ನ ಗಂಡನ ಹತ್ರ ಮಾತಾಡಿದ್ದಾರೆ, ನೀನು ಹೋಗಿ ಗಂಡನನ್ನು ವಿಚಾರಿಸು ಅಂತ ಹೇಳ್ಬೋದಿತ್ತು. ಇಲ್ಲಿ ಹೇಳಲಿಲ್ಲ. ಸೈತಾನ ಏನವ್ವ ಅಂತ ಕರೆಯುತ್ತಿಗೆ ಇಲ್ಲಿ ಇವಳ ಮನಸ್ಸು ಉಬ್ಬಿ ಹೋಗಿರಬಹುದು. ತನ್ನನ್ನು ತಾನೇ ಮೇಲಕ್ಕೆ ಏರಿಸಿಕೊಂಡಳು. ಆದ್ದರಿಂದ ದೇವರು ಹೀಗೆ ಹೇಳಿದ್ದಾನೆ ಎಂದು ಹೇಳಿದಳು. ದೇವರು ನಿಜವಾಗಿ ಹವ್ವಳೊಂದಿಗೆ ಹೇಳಿದ್ರ? ಇಲ್ಲ, ಗಂಡನಿಗೆ ಹೇಳಿದ್ದು. ಇವಳನ್ನೇ ಹೆಚ್ಚಿಸಿಕೊಂಡು ಮಾತನಾಡಿದಳು. ಸೈತಾನನಿಗೆ ಮಾತಾಡುವಂಥ ಒಂದು ಅವಕಾಶ ಅಲ್ಲಿ ಸಿಕ್ಕಿತು. ಹಾಗೆ ಇವತ್ತು ಕೂಡ ಅನೇಕರು ನೋಡುವಾಗ ಗಂಡನ ಒಂದು ಜವಾಬ್ದಾರಿಕೆ, ಗಂಡನಿಗಿರುವಂಥ ಒಂದು ಅಧಿಕಾರವನ್ನು ಹೆಂಡತಿಯರೇ ವಹಿಸಿಕೊಂಡು ಮಾತನಾಡುವವರಾಗಿದ್ದಾರೆ. ಆದರೆ ಹೆಂಡತಿಯಾದ ಮೇಲೆ ಗಂಡಂದಿರ ವಿಷಯವನ್ನು ನಾವು ಹಿಂದಿನ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ಹೆಂಡತಿಯಾದ ಮೇಲೆ ಗಂಡನ ಹತ್ರ ಏನು ಮಾತಾಡಬೇಕು ಅದನ್ನೇ ಮಾತಾಡಬೇಕು. ಯಾರಾದರೂ ಏನಾದರೂ ಗಂಡನ ವಿಷಯ ಮಾತಾಡಿಕೊಂಡು ಬಂದರೆ ನೇರವಾಗಿ ಹೆಂಡತಿ ಗೊತ್ತಿದ್ದ ಹಾಗೆ ಮಾತಾಡಲು ಹೋಗಬಾರದು. ಅದು ಏನಿದ್ರು ಗಂಡನ ವಿಷಯ ಮಾತಾಡಕ್ಕೆ ಬಂದರೆ, ನೋಡಪ್ಪ ನನ್ನ ಗಂಡ ಇದ್ದಾನೆ ಅಥವಾ ಗಂಡ ಇದ್ದಾರೆ, ಅವ್ರ ಹತ್ರ ನೀನು ಮಾತನಾಡಿಕೋ, ಈ ವಿಷಯ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಬೇಡ ಅಂತ ಈ ಹವ್ವಳು ಹೇಳಬಹುದಿತ್ತು. ಆದರೆ ದೇವರು ಹವ್ವಳೊಂದಿಗೆ ಹೇಳಿದ ಹಾಗೆ ಇವಳು ಹೇಳಿಬಿಟ್ಲು. ಸೈತಾನಿಗೆ ಏನಾಯಿತು, ಮಾತಾಡೋಕ್ಕೆ ಅವಕಾಶ ಸಿಕ್ಕಿತು. ಯಾರಿಗೆ? ಈ ದುಷ್ಟಶಕ್ತಿಗೆ. ಹಾಗೆ ಇವತ್ತು ಅನೇಕ ಸ್ತ್ರೀಯರು ಏನಾಗ್ತಾ ಇದ್ದಾರೆ ಅಂದರೆ, ಈ ರೀತಿ ತನ್ನ ಹೆಂಡತಿಯರು ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ಮೋಸ ಹೋಗುವವರಾಗಿದ್ದಾರೆ. ಗಂಡನ ವಿಷಯ ಯಾರಾದರೂ ಕೇಳಿಕೊಂಡು ಬಂದರೂ ಕೂಡ ಗಂಡನ ಹತ್ರನೇ ಮಾತಾಡೋಕ್ಕೆ ಹೇಳಬೇಕು. ಹೆಂಡತಿಯರು ಅವರಿಗೆ ಸಂಬಂಧಪಟ್ಟದ್ದನ್ನು ಹೆಂಡತಿಯ ಹತ್ರನೇ ಹೇಳಬೇಕು. ಅಥವಾ ಮಿಗಿಲಾದ ಒಂದು ಜವಾಬ್ದಾರಿಕೆ ಮಾತುಗಳು ಏನಾದರೂ ಇದ್ದರೆ ಗಂಡನ ಅಪ್ಪಣೆ ಇಲ್ಲದೆ ಮಾತನಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇವತ್ತು ಈ ಮುಂದೆ ನೋಡುವಾಗ ನೋಡಿ, ಸೈತಾನ್ ಏನು ಮಾಡ್ತಾ ಇದ್ದಾನೆ ಅಂದರೆ, 4ನೇ ವಿಷಯಕ್ಕೆ ನಾವು ಹೋಗೋಣ. 4ನೇ ವಚನಕ್ಕೆ, ಆದಿಕಾಂಡ 3:4. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತರಾಗಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ನೋಡಿ, ಸೈತಾನಲ್ಲಿ ವಂಚಿಸ್ತಾ ಇದ್ದಾನೆ. ಯಾರನ್ನ? ಈ ಹವ್ವಳನ್ನು. ಆದಾಮನ ಹತ್ರ ಅವನು ಹೋಗಲೇ ಇಲ್ಲ. ಕಾರಣ, ಯಾಕೆ ಅವನ ಹತ್ರ ಹೋದ? ಹವ್ವಳು ಅವನ ಒಂದು ಮಾತಿಗೆ ಮರಳಾದಳು, ತನ್ನನ್ನು ತಾನೇ ಹೆಚ್ಚಿಸಿಕೊಂಡಳು. ಆದ್ದರಿಂದ ಈ ಸೈತಾನನು ಏನು ಮಾಡ್ತಾನೆ, ಹೆಚ್ಚಿನ ಮಾತಿಗೆ ಹವ್ವಳನ್ನು ಎಳೆದಿದ್ದಾಳೆ. ಆದ ಕಾರಣ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಗಂಡಂದಿರ ವಿಷಯಗಳನ್ನ ಮಾತನಾಡಿಕೊಂಡು ಬರುವಾಗ ಹೇಳಿದರೆ ಅಕಸ್ಮಾತ್ ಅವಳಿಗೆ ಸಂಬಂಧ ಇಲ್ಲಂಥ ವಿಚಾರಗಳನ್ನು ಮಾತನಾಡುವಾಗ ಮಾತಾಡಿ ಸಿಕ್ಕಿ ಹಾಕಿಕೊಂಡ್ರೆ
ಅವರು ವಂಚನೆಗೆ ಹೋಗ್ಬಿಡ್ತಾರೆ. ಹಾಗೆ ನೋಡಿ, ಸೈತಾನಲ್ಲಿ ವಂಚಿಸ್ತಾ ಇದ್ದಾನೆ. ಇಲ್ಲ, ನೀವು ಅದನ್ನು ತಿಂದರೆ ನೀವು ದೇವರಂತೆ ಆಗ್ತೀರಿ, ಅದು ದೇವರಿಗೆ ಚೆನ್ನಾಗಿ ಗೊತ್ತಿದೆ, ನೀವು ತಿಂದು ನೋಡಿ ನಿಮಗೆ ಒಳ್ಳೆಯದಾಗ್ತದೆ ಎಂಬುದಾಗಿ ಸೈತಾನನು ವಂಚಿಸ್ತಾ ಇದ್ದಾನೆ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ಇವತ್ತು ಗಂಡಂದಿರ ಮಾತನ್ನು ಬರೀ ಹೆಂಡತಿಯರನ್ನೇ ನೋಡಿಕೊಂಡು ಅವರ ಹತ್ರನೇ ಬಂದು ಮಾತನಾಡೋರಾಗಿದ್ದಾರೆ. ಆಗ ಹೆಂಡತಿಯರು ಅದಕ್ಕೆ ಸರಿಯಾಗಿ ಅಂಥವ್ರ ಹತ್ರ ಮಾತನಾಡೋರಾಗಿದ್ದಾರೆ. ಇದು ಆಗಬಾರದು. ಹಿಂದೆ ನಾವು ತಿಳಿದುಕೊಂಡ ಹಾಗೆ ಗಂಡನ ಹತ್ರ ಮಾತಾಡೋ ವಿಷಯ ಗಂಡನ ಹತ್ರನೇ ಮಾತಾಡಬೇಕು. ಅವರು ಹೌದು, ಒಂದು ವೇಳೆ ಹೆಂಡತಿಯರ ಹತ್ರ ಏನೇ ವಿಷಯ ಇದ್ರೂ ಗಂಡನ ಹತ್ರನೇ ಮಾತಾಡಬೇಕು ಹೊರತು ಇತರರು ಯಾರಾದರೂ ಗಂಡನ ವಿಷಯವನ್ನು ತೆಗೆದುಕೊಂಡು ಬಂದು ಮಾತಾಡಿದರೆ ಒಂದೇ ಮಾತು ಹೇಳಬೇಕಾಗ್ತದೆ, ನನ್ನ ಹತ್ರ ಏನು ಮಾತಾಡಬೇಡಪ್ಪ, ನನ್ನ ಗಂಡನ ಹತ್ರ ನೀನು ಮಾತಾಡು ಹೋಗು ಎಂಬುದಾಗಿ. ಇದೇ ಮಾತು ಅವತ್ತು ಹವ್ವಳು ಹೇಳಿದ್ದರೆ ಖಂಡಿತವಾಗಿ ಹವ್ವಳು ಶಾಪಗ್ರಸ್ತಳಾಗುತ್ತಿರಲಿಲ್ಲ. ಹಲ್ಲೆಲೂಯಾ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೀಗೆ ಸೈತಾನನು ಏನು ಮಾಡ್ತಾ ಇದ್ದಾನೆ, ಹವ್ವಳನ್ನು ವಂಚಿಸಿದ. ಮುಂದೆ ಹೋಗೋಣ. ಇದು 6ನೇ ಆದಿಕಾಂಡ 3:6. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯುವುದು, ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ನೋಡಿ, ಆ ಮರದ ಹಣ್ಣು ತಿಂದರೆ ನೀವು ದೇವರಂತೆ ಆಗ್ತಾ ಇದ್ದೀರಿ, ಇದು ದೇವರಿಗೆ ಗೊತ್ತಿದೆ, ಆದರೂ ದೇವರು ನಿಮ್ಮನ್ನು ವಂಚಿಸಿದ ಎಂಬುದಾಗಿ ಹವ್ವಳನ್ನು ಸೈತಾನ ವಂಚಿಸಿದ. ಹಾಗೂ ಇವಳು ಸೈತಾನನ ಮಾತಿಗೆ ಕಿವಿಗೊಟ್ಟು, ಮರಳು ಮಾತಿಗೆ ಕಿವಿಗೊಟ್ಟು ಏನು ಮಾಡಿದ್ಲು, ಅವಳು ಹೇಳಿದಾಗೆ ಸೈತಾನನ ಮಾತನ್ನು ಈ ಹವ್ವಳು ಕೇಳಿದಳು. ಆ ಮರದ ಹಣ್ಣನ್ನು ಕೊಟ್ಟಳು. ಇವಳು ತಿಂದಳು, ಬಹಳ ರುಚಿಯಾಗಿತ್ತು. ಸಣ್ಣ ಜೊತೆಯಲ್ಲಿದ್ದ ಗಂಡನಿಗೂ ಕೊಟ್ಟಳು. ಆದರೆ ಗಂಡನು ಇವಳ ಮಾತನ್ನು ಕೇಳಿ ಇವಳ ಮೇಲೆ ಇಟ್ಟ ಪ್ರೀತಿಯಿಂದ ಗಂಡನು ಇವಳ ಮಾತನ್ನು ಕೇಳಿದಳು, ಆ ಹಣ್ಣನ್ನು ತಿಂದಳು. ಮುಂದೆ ನೋಡೋಣ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಅಲ್ಲಿವರೆಗೆ ಗಂಡ ಹೆಂಡತಿಗೆ ಬಟ್ಟೆ ಇರಲಿಲ್ಲ, ಮಾನ ಮುಚ್ಚುಕೊಳ್ಳಕ್ಕೆ ಯಾವುದೂ ಇರಲಿಲ್ಲ, ಅವರಲ್ಲಿ ಪಾಪ ಎಂಬ ವಿಷಯವೇ ಇರಲಿಲ್ಲ. ಯಾವಾಗ ಈ ಸೈತಾನನು ದುಷ್ಟ ಶಕ್ತಿಯು ಹವ್ವಳನ್ನು ವಂಚಿಸಿದಲೋ, ದೇವರ ಮೇಲೆ ಸುಳ್ಳು ಹೇಳಿ ಅದನ್ನು ಇವಳು ನಂಬಿ ತಾನೂ ಕೆಟ್ಟು ಹೋದಳು, ತನ್ನ ಗಂಡನನ್ನು ಕೂಡ ಕೆಡಿಸಿದ್ಲು ಎಂಬುದಾಗಿ ನಾವಿಲ್ಲಿ ಓದಿಕೊಂಡಿದ್ದೇವೆ. ಹಾಗೆ ಇವತ್ತು ಅನೇಕ ಕುಟುಂಬಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಹೆಂಡತಿಯರ ಜವಾಬ್ದಾರಿಕೆಯನ್ನು ಬಿಟ್ಟು ಗಂಡಂದಿರ ಮಾತನ್ನು ಗಂಡಂದಿರನ್ನು ಮೀರಿ ಇತರರೊಂದಿಗೆ ಮಾತನಾಡೋರಾಗಿದ್ದಾರೆ, ಇತರರೊಂದಿಗೆ ಜವಾಬ್ದಾರಿಕೆಯನ್ನು ನಡೆಸುವವರಾಗಿದ್ದಾರೆ, ಅವರ ಮಾತಿಗೆ ಕಿವಿಗೊಡವರಾಗಿದ್ದಾರೆ, ಆಮೇಲೆ ಗಂಡನೊಂದಿಗೆ ಮಾತನಾಡೋರಾಗಿದ್ದಾರೆ. ಇದರಿಂದ ಇವತ್ತು ಅನೇಕ ಕುಟುಂಬಗಳಲ್ಲಿ ಏನಾಗ್ತಾ ಇದೆ, ಕುಟುಂಬಗಳೇ ನಾನಾ ಥರದ ಕಲಹಗಳಲ್ಲಿ ಉಂಟಾಗಿ ಸೈತಾನನ ಶಾಪಕ್ಕೆ ಒಳಗಾಗ್ತಾ ಇವೆ. ಕಾರಣ ಗಂಡನೊಂದಿಗೆ ಮಾತನಾಡುವಂಥ ಮಾತು ಯಾರಾದರೂ ಬಂದು ಮಾತಾಡಿದರೂ ಕೂಡ, ಇಲ್ಲಪ್ಪ ನನಗೆ ಗೊತ್ತಿಲ್ಲ, ನೀನು ಹೋಗಿ ನನ್ನ ಗಂಡನ ಹತ್ರನೇ ಮಾತನಾಡು, ನನ್ನ ಗಂಡನಿದ್ದಾನೆ, ನನ್ನ ಹತ್ರ ನೀನು ಯಾವ ವಿಷಯವನ್ನು ನೀನು ಮಾತಾಡಬೇಡ ಎಂಬ ಉತ್ತರವನ್ನು ಕೊಡಬೇಕು. ಇವತ್ತು ಅನೇಕರು ಸೈತಾನನು ಇಂಥವ್ರನ್ನ ಏನು ಮಾಡ್ತಾ ಇದ್ದಾನೆ, ಇವತ್ತು ಬಂದು ಗಂಡನ ವಿಷಯ ಹೆಂಡತಿಯರ ಹತ್ರ ವಂಚಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಇಲ್ಲಿ ಹವ್ವಳು ಮೊದಲು ಆ ಸೈತಾನನ್ನು ವಂಚಿಸುವಾಗ ಹವ್ವಳು ಸೈತಾನನ ಮಾತಿಗೆ ಒಳಬಿದ್ದು ಮಾತಾಡಲು ಅವಕಾಶ ಕೊಟ್ಟ ಕಾರಣ ಈ ಹವ್ವಳನ್ನು ಸೈತಾನ ವಂಚಿಸಿದ. ಆಗ ಅವಳು ತನ್ನ ಗಂಡನನ್ನು ಕೂಡ ವಂಚಿಸಲು ಕಾರಣವಾಯಿತು. ಕಾರಣ ಅವಳಿಗಿಲ್ಲದಂಥ ಜವಾಬ್ದಾರಿಕೆ. ಹಾಗೆ ಇವತ್ತು ಅನೇಕ ದುಷ್ಟಶಕ್ತಿಗಳು ಬಂದು ಏನು ಮಾಡ್ತಾ ಇದ್ದಾರೆ, ಈ ರೀತಿ ಹೆಂಡತಿಯರ ಮೂಲಕ ಗಂಡಂದಿರನ್ನು ಕೆಡಿಸುವವರಾಗಿದ್ದಾರೆ, ಇಡೀ ಮನೆಯನ್ನೇ ಕೆಡಿಸುವವರಾಗಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸೈತಾನ್ ಬಂದಲ್ಲಿ ಏನು ಮಾಡ್ದ, ಏನವ್ವಾ ಅಂತ ಬಹಳ ನೈಸಾಗಿ ಮಾತನಾಡ್ದ. ಹಾಗೆ ಇವತ್ತು ಅನೇಕರು ಬಂದು ಬಹಳ ನೈಸಾಗಿ ಅಮ್ಮ, ಅವ್ವ, ಅಕ್ಕಿ, ಅಕ್ಕ, ಏನವ್ವಾ ಅಂತ ಕೂಡ ಕರಿಬೋದು. ನನ್ನ ಸಹೋದರಿಯರೇ, ಭಾಳ ಎಚ್ಚರವಿರಿ. ಯಾರೇ ಬರಲಿ, ಏನೇ ಬರಲಿ, ಮನೆ ವಿಷಯನೇ ಮಾತಾಡಲಿ, ಯಾವ ವಿಷಯವನ್ನೇ ಮಾತನಾಡಲಿ, ಬಂದವರು ಕೂಡ ಏನಾಗಬೇಕು, ಅವರಿಗೆ ಗಂಡನ ಕಡೆ ಹೇಳಬೇಕು, ನೀ ಗಂಡನ ಹತ್ರ ಮಾತಾಡಪ್ಪ, ನನ್ನ ಹತ್ರ ನೀನು ಏನೂ ಮಾತಾಡಬೇಡ, ಎಲ್ಲ ವಿಷಯ ಗಂಡನದ್ದೇ, ಅವ್ರ ಹತ್ರ ಮಾತಾಡಿ ನೀನು ತೀರ್ಮಾನ ಮಾಡ್ಕೋ, ಅಥವಾ ಅವರಿಗೆ ಮಾತಾಡುವ ಮಾತನ್ನು ಮಾತಾಡಿ ನೀನು ತಿಳಿಸು ಎಂಬುದಾಗಿ ಈ ರೀತಿಯಲ್ಲಿ ಇವತ್ತು ಹೆಂಡತಿಯರಾದವರು ಬಹಳ ಎಚ್ಚರವಾಗಿರಬೇಕು. ನಾನೇ ಸರಿ, ನನ್ನೊಂದಿಗೆ ಮಾತನಾಡ್ದ ಅಂತೇಳಿ
ಖಂಡಿತವಾಗಿ ಮಾತಿಗೆ ಬೆಲೆ ಕೊಡಲು ಹೋಗಬಾರದು. ಅದು ವಿಶೇಷವಾಗಿ ಪರಿಚಯ ಇಲ್ಲದ ಇತರ ಜನರನ್ನು ನೋಡಿಕೊಂಡು ವ್ಯವಹಾರ ಮಾಡಬೇಕಾಗುತ್ತದೆ. ಒಂದು ವೇಳೆ ತಮ್ಮ ಸ್ವಂತ ಬಂಧು ಬಳಗದವರು ಆದರೆ, ಸ್ವಂತ ಅತೀ ಹತ್ತಿರ ಸಂಬಂಧ ಸ್ವಂತದವರಾದರೆ ಖಂಡಿತವಾಗಿ ಮಾತನಾಡಬಹುದು. ಅದರಲ್ಲಿ ಏನೂ ತೊಂದರೆ ಇಲ್ಲ. ಸಾಧಾರಣ ಜನರು, ಪರಿಚಯ ಇಲ್ಲದವರು ಏನಾದರೂ ಮಾತನಾಡಿಕೊಂಡು ಬಂದರೆ ಈ ರೀತಿ ನೇರವಾಗಿ ಹೆಂಡತಿಯರು ಜವಾಬ್ದಾರಿಕೆಯನ್ನು ವಹಿಸಿಕೊಳ್ಳಬಾರದು, ಮಾತಾಡಲೂಬಾರದು. ಮಾತಾಡಬೇಕು, ಎಷ್ಟು ಬೇಕು ಅಷ್ಟೇ. ಇದರ ಗಂಡ ಇಲ್ಲ, ಅವನು ಇಂಥ ಕಡೆ ಹೋಗಿದ್ದಾನೆ, ಇಂಥ ಬರ್ತಾನೆ, ಇಲ್ಲದ್ರೆ ಆಮೇಲೆ ಬಂದು ಮಾತಾಡು, ನನಗೆ ಆ ವಿಷಯವನ್ನೇ ಗೊತ್ತಿಲ್ಲ ಎಂಬುದಾಗಿ ಉತ್ತರ ಕೊಡಬೇಕಾಗುತ್ತದೆ. ಒಂದು ವೇಳೆ ಹಾಗೆ ಮಾತಾಡಿ ಸಿಕ್ಕಾಕೊಂಡ್ರೆ ಖಂಡಿತವಾಗಿ ಸೈತನ ಅವರ ಮೂಲಕ ಕಾರ್ಯ ಮಾಡಿ ಪಾಪಕ್ಕೆ ತೆಗೆದು ಹೋಗ್ತಾ ಇದ್ದಾನೆ. ಇವತ್ತು ಅನೇಕ ಸ್ತ್ರೀಯರನ್ನು ನಾವು ನೋಡ್ತೇವೆ. ವಿಶೇಷವಾಗಿ ನಾನು ಬಹಳ ಸ್ತ್ರೀಯರನ್ನು ನೋಡಿದ್ದೇನೆ, ನೋಡ್ತಾ ಇದ್ದೇನೆ. ನನ್ನ ಸಹೋದರ ಸಹೋದರಿಯರೇ, ಗಂಡಂದಿರು ಮನೆಯಲ್ಲಿ ಬಹಳ ಚೆನ್ನಾಗಿ ದುಡಿಬೇಕು, ಎಲ್ಲವನ್ನು ಸಂಪಾದನೆ ಮಾಡಬೇಕು, ತಂದು ಹೆಂಡತಿಯ ಕೈಗೆ ಕೊಡಬೇಕು, ಹಣ ಕಾಸು ಮತ್ತು ಬೇಕಾದರೆ ಹೆಂಡತಿ ಕೈಯಿಂದಲೇ ಕೇಳ್ಕೊಳ್ಬೇಕು, ಜವಾಬ್ದಾರಿಕೆ ಹೆಂಡತಿಯನ್ನೇ ತಗೊಳ್ಬೇಕು, ತಗೊಳ್ತಾಳೆ. ಒಂದು ವೇಳೆ ಪಟ್ಟಣಕ್ಕೆ ಯಾವುದಾದ್ರೊಂದು ವಸ್ತು ತೆಗೆದುಕೊಂಡು ಬರುವುದಕ್ಕೆ ಗಂಡ ಹೆಂಡತಿ ಹೋದರೆ ಹೆಂಡತಿಯ ಇವತ್ತು ಮನಿ ಪರ್ಸನ್ನು ಹಿಡ್ಕೊಂಡು ಅದರೊಳಗೆ ದುಡ್ಡು ಹಿಡ್ಕೊಂಡು ಮುಂದೆ ಹೋಗ್ತಾಳೆ. ಗಂಡನೊಂದು ಬ್ಯಾಗನ್ನು ಹಿಡ್ಕೊಂಡು ಇವತ್ತು ಹೆಂಡತಿಯರ ಹಿಂದೆ ನಿಂತಿರುವುದನ್ನು ನಾವು ಕಾಣುತ್ತೇವೆ. ಈ ರೀತಿಯಲ್ಲಿ ಇದು ಕೂಡ ಖಂಡಿತವಾಗಿ ಆಗಬಾರದು. ಯಾಕೆಂದರೆ ಆದಿಕಾಂಡ 2:18 ನೋಡುವಾಗ, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನೆಂಬುದಾಗಿ ದೇವರು ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದು ಗಂಡನನ್ನು, ಆಮೇಲೆ ಹೆಂಡತಿಯನ್ನು ಸೃಷ್ಟಿ ಮಾಡಿದ ಎಂಬುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೆಂಡತಿಯನ್ನು ಗಂಡನಿಗೆ ಸಹಕಾರಿಯನ್ನಾಗಿ ಉಂಟು ಮಾಡುವೇನು ಎಂಬುದಾಗಿ. ಹಾಗೆ ನೋಡುವಾಗ ಇಲ್ಲೊಂದು ಪ್ರಶ್ನೆ ಮೂಡಿಸಿದಾಗ, ಗಂಡಂದಿರು ನಾನಾ ಥರದ ಕೆಟ್ಟ ವಿಚಾರಗಳಿದ್ದರೆ ಆಗಲೂ ನಾವು ಹಾಗೆ ಇರಬೇಕೆಂಬುದಾಗಿ. ಖಂಡಿತವಾಗಿ ಗಂಡನಿಗೆ ಕೊಡುವ ಬೆಲೆಯನ್ನು ಕೊಡಲೇಬೇಕು, ಗಂಡನಿಗೆ ವಿಧೇಯಲಾಗಲೇಬೇಕು. ಇವತ್ತು ಅನೇಕ ಗಂಡಂದಿರು ಕೆಟ್ಟು ಹೋದರೂ ಕೂಡ, ಕೆಟ್ಟ ವಿಚಾರದಲ್ಲಿ ಇದ್ದರೂ ಕೂಡ ಅನೇಕ ಹೆಂಡತಿಯರು ಮನೆ ಕಟ್ತಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಳಿಸ್ತಾರೆ, ಮಕ್ಕಳಿಗೆ ಮದುವೆಯನ್ನು ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ. ಆದರೆ ಬುದ್ಧಿವಂತ ಹೆಂಡತಿಯರು ಏನು ಮಾಡ್ತಾರೆ ಅಂದರೆ, ಪ್ರತಿಯೊಂದು ಒಳ್ಳೆಯ ವಿಚಾರವನ್ನು ಮಾಡುವಾಗ ಗಂಡ ಎಂಥವನೇ ಆಗಿರ್ಬೋದು, ಅವನು ಕುಡುಕರಾಗಿರ್ಬೋದು ಅಥವಾ ನಾನಾ ಥರದ ಕೆಟ್ಟ ವಿಚಾರಗಳಲ್ಲಿ ಇರಬಹುದು, ಆದರೂ ಗಂಡನಿಗೆ ಒಂದು ಮಾತು ತಿಳಿಸಿ ಗಂಡನನ್ನು ಕರೆದುಕೊಂಡು ಆ ಕೆಲಸವನ್ನು ಮಾಡುತ್ತಾರೆ, ಗಂಡನನ್ನು ಮುಂದಿಟ್ಟುಕೊಂಡು. ಹೀಗೆ ಅನೇಕ ಸ್ತ್ರೀಯನ್ನು ನೋಡ್ತಾ ಇದ್ದೇವೆ, ಗಂಡನನ್ನು ಒಂದು ಸೈಡಿಗೆ ತಳ್ಳಿಬಿಡ್ತಾರೆ, ಅನೇಕರ ಮುಂದೆ ಗಂಡನನ್ನು ಬೈಯೋರಾಗಿದ್ದಾರೆ, ಹೀಯಾಳಿಸೋರಾಗಿದ್ದಾರೆ. ಈ ರೀತಿ ಆಗಬಾರದು. ಹೆಂಡತಿಯೇ, ಗಂಡನೇ. ಆದ್ದರಿಂದ ಬಹಳ ಎಚ್ಚರದಿಂದ ಹೆಂಡತಿಯರು ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶವನ್ನು ನನ್ನ ಸಹೋದರಿಯರಿಗೆ ತಿಳಿಸಲು ನೀವು ಹೇರಳವಾಗಿ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತಿನ ಸಂದೇಶದಲ್ಲಿ ನನ್ನ ಸಹೋದರಿಯರು ಗಂಡಂದಿರೊಂದಿಗೆ ಏನಾದರೂ ತಪ್ಪಿ ಹೋಗಿದ್ದರೆ ಅವರು ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ದೇವರೇ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತಾಗಲಿ, ಮುಂದೆ ಅವರ ನಡತೆಯನ್ನು ಸರಿಪಡಿಸಿಕೊಳ್ಳುವಂತಾಗಲಿ, ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನೀವು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ವೇಳೆ ಏನಾದರೂ ತಪ್ಪಿ ಹೋಗಿದ್ದರೆ ಸರಿಪಡಿಸಿಕೊಂಡು ಗಂಡಂದಿರಲ್ಲಿ ಚೆನ್ನಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ದೇವರು ನಿಮ್ಮ ಎಲ್ಲವರನ್ನ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.